ನಮ್ಮ ದೇಶದಲ್ಲಿ ಏನಾಗ್ತದೆ? SIR ನೆಪದಲ್ಲಿ ನಮ್ಮ ದೇಶದಲ್ಲಿ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕತ್ತು ಹಿಸುಕುವ ಕೆಲಸ ನಡೀತಾ ಇದೆಯಾ? ನಿಮಗೇನಿಸ್ತದೆ? ಹೇಳಿ. ಬಿಹಾರದಲ್ಲಿ SIR ಹತ್ತರಾಗಿ ಆಮೇಲೆ ಈಗ ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ ಎಲ್ಲ ಕಡೆ SIR. ಅಲ್ಲ, SIR ಮಾಡೋಕೆ ಎಷ್ಟೊಂದು ಆತುರ ಯಾಕೆ? ಒಂದು ವಾದದ ಪ್ರಕಾರ ಅಕ್ರಮ ನುಸುಳುಕೋರರು ಇದ್ದಾರೆ ಅಂತ. ಅಕ್ರಮ ನುಸುಳುಕೋರರು ಅಂದ್ರೆ ಬಾಂಗ್ಲಾದೇಶಿಯರು, ಬೇರೆ ಬೇರೆ ದೇಶದ ನಮ್ಮ ದೇಶದಲ್ಲಿ ಅವರನ್ನ ಪತ್ತೆ ಹಚ್ಚಲು SIR ಅನ್ನೋದು ಒಂದು ವಾದ. ಹಾಗಾದ್ರೆ ಕಂಪ್ಲೀಟ್ SIR ಬಿಹಾರದಲ್ಲಿ ಎಷ್ಟು ಜನ ಅಕ್ರಮ ನಿವಾಸಿಗಳು ಪತ್ತೆ ಮಾಡಿದ್ರು? ಯಾರ ಬಳಿ ಹೇಳ್ತಾ ಇದೆಯಾ? ಇದ್ದವ್ರು ಕಾಮೆಂಟ್ ಮಾಡಿ ನೋಡೋಣ. ನನಗಂತೂ ಮಾಹಿತಿ ಇಲ್ಲ. ಮತ್ತೆ ಲಕ್ಷಗಟ್ಟಲೆ ಜನರನ್ನ ಹೆಸರನ್ನ ಮತದಾರ ಪಟ್ಟಿನ ಕೈ ಬಿಟ್ಟದ್ದು ಹೇಳಿ. ಲಕ್ಷ ಜನ. ಅದು ಕೂಡ ಲೋಕಸಭೆ ಚುನಾವಣೆ ಸಮಯದಲ್ಲಿ ಮತದಾರ ಪಟ್ಟಿ ಇದ್ದವರು ಒಮ್ಮಿಂದ ಮೇಲೆ ಏನಾದ್ರು ಬಿಹಾರದಲ್ಲಿ ಲಕ್ಷ ಜನ ಒಂದು ವರ್ಷದಲ್ಲಿ ಮೃತಪಟ್ಟರು ಅಂತ ಹೆಸರು ರಿಲೇಟ್ ಮಾಡಲಾಗಿದೆ. ಬೇರೆದಲ್ಲಿ ಒಂದು ಸಾಂಕ್ರಾಮಿಕ ರೋಗ ಅಂತ ಹೋದ್ರಾ? ಇಲ್ಲ ತಾನೆ. ಈಗ ಪಶ್ಚಿಮ ಬಂಗಾಳದಲ್ಲಿ ಬಗ್ಗೆ ಬಹಳ ಚರ್ಚೆ ಆಯ್ತದೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರ ಇರಲು ಸತಾಯಕತೆಯ ಪ್ರಯತ್ನ ಮಾಡ್ತಾ ಇದೆ. ಸುಮಾರು 1.5 ಕೋಟಿ ಜನ ಹೆಸರು ಕೈಬಿಡಲಾಗಿದೆ. ಕುಂಟು ನೆಪಗಳಲ್ಲಿ ಏನಾಗ್ತಿದೆ ಇದರಲ್ಲಿ? ಆ 1.5 ಕೋಟಿ ಜನರಲ್ಲಿ ಸುಮಾರು 23 ಲಕ್ಷ ಜನ ತಮ್ಮ ಮರು ಸೇರ್ಪಡೆಗಾಗಿ ಕಚೇರಿಯಿಂದ ಕಚೇರಿಗೆ ಅಲದಾಡ್ತಿದ್ದಾರೆ. SIR ಹಿಂದೆ ಕೂಡ ನಡೀತಿತ್ತು. ಅದಕ್ಕೊಂದು ಕಾಲಮಿತಿಯನ್ನು ಇಷ್ಟೇ ದಿನಗಳಿಗೆ ಹಾಕಬೇಕು, ಚುನಾವಣೆಗಿಂತ ಮೊದಲು SIR ಮಾಡಿದ್ರು. ಅರೆ, ಇದು ಯಾವ ನಿಯಮ? ಚುನಾವಣೆಗೆ SIR ಸಂಬಂಧನೇ ಇಲ್ಲ ಅಂತ ನೋಡೋಕೆ. SIR ಚುನಾವಣೆ ನಂತರವೂ ನಡೀತಾ ಇರ್ತದೆ. ಚುನಾವಣೆ ಮೊದಲು ಇಷ್ಟು ದಿನಗಳಿಗೆ ಮುಗಿಯಲೇಬೇಕಂದ್ರೆ ಅಲ್ಲಿ ಏನೋ ಟಾರ್ಗೆಟ್ ಇರಬೇಕು, ಏನೋ ಒಳಸಂಚು ಇದೆ ಅನ್ನೋದು ಕೂಡ ಗೋಚರ ಆಗ್ತದೆ. ಈ SIR ಅಚಾನಕ್ಕಾಗಿ SIRಗೆ ಇವರಿಗೆ ಜ್ಞಾನೋದಯ ಆಗಿದ್ದು ಯಾವಾಗ? ರಾಹುಲ್ ಗಾಂಧಿ ಓಟ್ ಚೋರಿಯ ವಿಚಾರವನ್ನ ಸಾರ್ವಜನಿಕ ಮುಂದೆ ಇಟ್ಟಾಗ ಯಾವ ರೀತಿ ಹೆಸರನ್ನ ಡಿಲೀಟ್ ಮಾಡಲಾಗ್ತದೆ, ಯಾವ ರೀತಿ ಹೆಸರನ್ನ ಸೇರಿಸಲಾಗ್ತದೆ ಅನ್ನೋದನ್ನ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಜನರಿಗೆ ಮನವರಿಕೆ ಮಾಡ್ತಿದ್ದಾರೆ. ಅದೇ ಸ್ಟ್ರಾಟಜಿಯನ್ನ ಇವರು SIR ಮೂಲಕ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಸತ್ಯ ಅನ್ನೋದು ಸಾಬೀತಾಗಿದೆ. ಲಕ್ಷ ಕೋಟಿ ಜನರನ್ನ ನೀವು ಡಿಲೀಟ್ ಮಾಡ್ತಾ ಇದ್ದೀರಾ. ಅಕ್ರಮ ಭಾಗ ನಿವಾಸಿಗಳಿಲ್ಲ. ಇದ್ದವರನ್ನು ಬಂಧಿಸ್ಬೇಕತ್ತಲ್ಲ ಮಾರ. ದೇಶ ಜನ ಮುಂದೆ ತೋರಿಸ್ಬೇಕಿತ್ತಲ್ಲ, ಇಷ್ಟು ಲಕ್ಷ ಜನರು ಇದ್ರು ಅಕ್ರಮ ನಿವಾಸಿಗಳು, ಅದಕ್ಕೆ SIR ಮಾಡಿದ್ದು. ಈ ದೇಶವನ್ನ ಈ ಚುನಾವಣಾ ಆಯೋಗ ಅವರಿಗೆಲ್ಲ ಸೇರಿ ಸರ್ವನಾಶ ಮಾಡಕ್ಕೆ ಹೊರಟಿದ್ದಾರೆ. ಜನರ ಮತದಾನದ ಅಕ್ಕಿಗೆ ಕತ್ತರಿ ಹಾಕಿದ್ರೆ ಮತ್ತೇನು ಉಳಿತದೆ? ಕಳೆದ ಲೋಕಸಭೆ ಚುನಾವಣೆಯಲ್ಲಿ ನನ್ನ ಹೆಸರೇ ಡಿಲೀಟ್ ಆಗಿದೆ ರಹಸ್ಯಮಯ ರೀತಿಯಲ್ಲಿ. ಕಾರಣ ಏನೋ ಟೆಕ್ನಿಕಲ್ ಮಿಸ್ಟೇಕ್ ಅಂತೆ. 40-50 ವರ್ಷದಿಂದ ಮುಂಬೈಯಲ್ಲಿರುವ ಒಂದು ಸಾರಿ ಓಟ್ ಕೂಡ ಹಾಕದ ಇರುವ ನನ್ನ ದೊಡ್ಡಣ್ಣನ ಹೆಸರು ಇದೆ ವೋಟರ್ ಲಿಸ್ಟ್. ದೊಡ್ಡ ಅತ್ತಿಗೆ, ಮತ್ತೊಬ್ಬನ ಅತ್ತಿಗೆ ಎಲ್ಲರದ್ದು ಇದೆ. ಇಡೀ ಪರಿವಾರ ಸಮಸ್ಯೆ ಇದೆ. ಇಡೀ ಪರಿವಾರದ ಸದಸ್ಯರ ಹೆಸರು ವೋಟರ್ ಲಿಸ್ಟ್ ಅಲ್ಲಿ ಇದೆ. ಅದರಲ್ಲೇ ಪೊಲಿಟಿಕಲ್ ಇನ್ವಾಲ್ವ್ ಆಗಿರುವ ನನ್ನ ಹೆಸರನ್ನು ಡಿಲೀಟ್ ಮಾಡಲಾಗಿದೆ. ಇದು ಯಾವ ನೀತಿ ನ್ಯಾಯ? SIR ನೆಪದಲ್ಲಿ ನೇರವಾಗಿ ಒಂದು ಪಕ್ಷಕ್ಕೆ ಅನುಕೂಲ ಮಾಡಿಕೊಡುವ ಅಂತ ಸಂಚು ಅನ್ನುವುದು ಗೋಚರವಾಗುತ್ತಾ ಇದೆ. ಅದು ಅಲ್ಲದಿದ್ರೆ ಇದು ಅಲ್ಟಿಮೇಟ್ ಅಂಡ್ ಬ್ಯಾಗ್ ಎಷ್ಟು ದಿನಗಳಾಗಬೇಕು. SIR ಯಾವಾಗಲೂ ಮಾಡಲೇ ಅದು ಬೇಕಿದ್ರೆ ಲೋಕಸಭೆ ಚುನಾವಣೆಗೆ ಮೊದಲೇ ಮಾಡಬಹುದಿತ್ತು. ಒಂದು 6 ತಿಂಗಳು ಟೈಮ್ ಕೊಟ್ಟು ಡಾಕ್ಯುಮೆಂಟ್ ಇಲ್ಲ, ದಾಖಲೆ ಒಟ್ಟು ಮಾಡೋಕ್ಕೆ ಅದು ಇದು ಸಮಯ ಕಸ್ಕೊಳ್ಬೇಕಲ್ಲ. 24 ಗಂಟೆಯಲ್ಲಿ ಆಗ್ಬೇಕು ಅನ್ನೋ ರೀತಿಯಲ್ಲಿ 1-2 ತಿಂಗಳಾಗಬೇಕು, 3 ತಿಂಗಳಾಗಬೇಕು ಅಂತದ್ದು ಯಾಕೆ? ನಮ್ಮ ಕರ್ನಾಟಕ ಕೂಡ SIR ಆಗಲಿಕ್ಕಿದೆ. ಎಚ್ಚರವಾಗಿ. ನಮಸ್ಕಾರ.